ಈಗ ಗ್ರಹಗತಿಗಳ ಕಕ್ಷ ಸ್ವಲ್ಪ ಬದಲಾಗಿದೆ, ಅದರಿಂದ ಹತ್ರದಲ್ಲೇ ಇರ್ತಕ್ಕಂಥ ಮುಹೂರ್ತದಲ್ಲಿ ಮದುವೆ ಮಾಡಿ ಮುಗಿಸಿದ್ರೆ ತುಂಬಾ ಒಳ್ಳೇದು. ಆದಷ್ಟು ಬೇಗ ನಡಿಬೇಕು ಅಂದ್ರೆ ಹೇಗೆ ಪುರೋಹಿತರೆ? ಹತ್ತಿರದವ್ರನ್ನೆಲ್ಲ ಕರಿಬೇಕು. ನೆಂಟರು ಇಷ್ಟರು ಆಪ್ತರು ಗೆಳೆಯರನ್ನ ಬಿಟ್ಟು ಶುಭ ಕಾರ್ಯ ನಡೆಸೋದಕ್ಕಾಗತ್ತಾ? ಅಷ್ಟೇ ಅಲ್ಲ, ನಡೀತಿರೋದು ನಮ್ ಶೌರಿನ್ ಮದ್ವೆ. ಶಾಪಿಂಗಿಗೆ ಅಂತ 1 ತಿಂಗಳು ಬೇಕಾಗತ್ತೆ ನಮ್ಗೆ. ಪುರೋಹಿತರೆ, ಈ ಮದುವೆ ನಮ್ಮ ಮನೆಯಲ್ಲಿ ಸುಮಾರು ವರ್ಷಗಳ ನಂತರ ನಡೀತಿರುವಂಥ ಮೊದಲನೇ ಮದುವೆ. ಶೌರ್ಯ ಇದ್ದಾನಲ್ಲ, ಅವನು ನನ್ನ ಮಗನ ಮಗ. ಮದುವೆ ಹುಡುಗಿ ಅನು ನನ್ನ ಮಗಳ ಮಗಳು. ಹಾಗಾಗಿ ಇವರಿಬ್ಬರ ಮದುವೆನ ತುಂಬಾ ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ನೀವೇನಾದ್ರು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮುಂದೆ ಯಾವುದಾದ್ರೂ ಬೇರೆ ಇನ್ನೊಂದು ಮುಹೂರ್ತ ಏನಾದ್ರು ಸಿಗುತ್ತಾ ನೋಡ್ತೀರಾ? ಯಾವುದು ನಾವು ಅನ್ಕೊಂಡಂಗೆ ನಡೆಯಲ್ವಲ್ಲ ರಾಯ್ರೆ. ಜಾತಕದಲ್ಲಿ ದೋಷ ಇರೋದ್ರಿಂದ ತಡ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಎಷ್ಟು ಬೇಗ ನಾವು ಮದುವೆ ಮಾಡ್ತೀವೋ ಅಷ್ಟು ಒಳ್ಳೇದು. ಅವ್ರು ಅಷ್ಟು ಹೇಳ್ತಿದ್ದಾರೆ ಅಂದ್ಮೇಲೆ ನಾವು ತಾತ್ಸಾರ ಮಾಡಬಾರ್ದು. ಮನೇಲಿ ಇಷ್ಟು ಜನ ಇದೀವಿ, ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡು ಮಕ್ಳು ಮದುವೆನ ಮಾಡಿ ಮುಗಿಸೋಣ. ಅರೆ, ಶೌರ್ಯನೇ ಬಂದಲ್ಲ ಬಾಪ. ಅಲ್ಲ, ನಿನ್ ಮದುವೆ ಬಗ್ಗೆನೇ ಮಾತುಕತೆ ನಡೀತಾ ಇತ್ತು. ಪುರೋಹಿತರೇನೋ ಆದಷ್ಟು ಬೇಗ ಮದುವೆ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಅದ್ದೂರಿಯಾಗಿ ನಡಿಬೇಕಾಗಿರೋ ಮದುವೆ ಆತರದಲ್ಲಿ ಮಾಡೋಕ್ಕಾಗತ್ತಾ? ನೋಡಿ, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ ಹೋದ್ಮೇಲೆ ನನಗೆ ಈ ಸೆಲೆಬ್ರೇಷನು, ಆಡಂಬರ ಇದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ನಡೆದ್ರೆ ಓಕೆ. ನಿಮ್ಮ ಅದ್ದೂರಿ, ನಿಮ್ಮ ಸೆಲೆಬ್ರೇಷನಿಂದ ನನ್ನ ಮನಸ್ಸು ನೋವಾಗ್ಬಾರ್ದಲ್ವಾ? ಇದ್ರ ಮೇಲೆ ನಿಮ್ಮ ಇಷ್ಟ, ನೀವು ಹೇಗೆ ಹೇಳ್ತಿರೋ ಹಾಗೆ. ನೋಡಿ, ನಾವು ಅವನ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಲ್ವಾ? ತನ್ನ ಮದುವೆ ಹೇಗಾಗಬೇಕು ಅನ್ನೋದನ್ನ ಅವನೇ ಹೇಳಿ ಹೋಗ್ತಿದ್ದಾನಲ್ಲ. ನಿಜ ಅಪ್ಪ, ನಾವು ನಮಗಾಸೆ ಇದೆ ಅಂತ ಅವನ ಮದುವೆನ ಅದ್ಧೂರಿಯಾಗಿ ಮಾಡಿದ್ರೆ ಅವನ ಮನಸ್ಸಿಗೆ ನೋವಾಗತ್ತೆ. ಅವನೇ ಹೇಳದ್ಮೇಲೆ ಮದುವೆನ ಆದಷ್ಟು ಸಿಂಪಲ್ ಆಗಿ ಮಾಡಿ ಮುಗಿಸೋಣ. ಸಿಂಪಲ್ ಆಗಿ ಮಾಡೋದ? ಇದಕ್ಕೆ ನಾವೆಲ್ಲ ಒಪ್ಕೋತೀವಿ, ಆದ್ರೆ ನನ್ನ ಮಗಳು ಒಪ್ಕೋಬೇಕಲ್ಲ. ಖಂಡಿತ ಒಪ್ಪಲ್ಲ. ನೋಡಿ, ನನಗಿರೋದು ಒಬ್ಬಳೆ ಮಗಳು. ಅವಳು ಅಂದರೆ ನನ್ನ ಸರ್ವಸ್ವ. ಅಂಥ ಮಗಳ ಮದುವೆನ ನಾನು ಚಿಕ್ಕದಾಗಿ ಮಾಡಿ ಮುಗಿಸೋಕ್ಕೆ ತಯಾರಿಲ್ಲ. ಹಲೋ ಮಿಸ್ಟರ್, ಏನಾಯ್ತು? ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಓ ಮೇಡಮ್, ನೀವಾ? ಕ್ಷಮಿಸ್ಬಿಡಿ, ನೀವು ಇಲ್ಲಿರೋದೇ ನನ್ಗೆ ಗೊತ್ತಾಗಿಲ್ಲ. ಮನ್ಸು ತುಂಬ ನೋವು, ಕಣ್ ತುಂಬ ನೀರು, ದುಃಖ ತಡಿದೆ, ಗುಳೋ ಅಂತ ಹೇಳ್ತಾ ಇದ್ದೆ. ಇವನ್ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾನೆ. ಲಡ್ಡು ಒಳ್ಳೆ ಹುಡುಗಿ, ಆದ್ರೂ ಇವನ್ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಸಮಸ್ಯೆ ಇವನ್ ಕಡೆನೇ ಇರುತ್ತೆ. ಲಡ್ಡು ಏನು ಅಂತ ನನಗೆ ಗೊತ್ತಿದೆ. ಸಮಸ್ಯೆ ಏನು ಅಂತ ನಾನೇ ತಿಳ್ಕೊಂಡು ಇನ್ನೊಂದು ಸರಿ ಮಾಡಿದ್ರೆ ಲಡ್ಡು ಜೀವನ ಕೂಡ ಸರಿ ಹೋಗುತ್ತೆ. ಏನ್ ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ಗಂಡಸಾಗಿ ಇದ್ಕೊಂಡು ಏನಕ್ಕೆ ಇಷ್ಟೊಂದು ಅಳ್ತಿದ್ದಾನೆ ಅಂತನಾ? ಏನ್ ಮಾಡೋದು ಮೇಡಮ್, ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟು ಸಾವು ಪ್ರೀತಿ ಎಲ್ಲರಿಗೂ ಒಂದೇನೆಯ. ಪ್ರೀತಿಸೋರು ನಮ್ಮಿಂದ ದೂರ ಹೋಗ್ಬಿಟ್ರೆ ಅದರಿಂದ ಆಗೋ ನೋವೈತಲ್ಲ, ಅದು ಯಾವ್ದು ನನ್ನ ಶತ್ರುಗೂ ಬೇಡ. ಇಷ್ಟು ದಿವಸ ಲಡ್ಡು ಸಿಗ್ತಾಳೋ ಇಲ್ವೋ ಅನ್ಕೊಂಡಿದ್ದೆ, ಆದರೆ ನಿಮ್ಮ ಮನೆಯವರೆಲ್ಲ ನನ್ನ ಕರೆಸಿ ಮುಳುಗೋಗಿದ್ದೀನಿ. ನನ್ನ ಜೀವನ ತಡೆದು ಬಂದಂಗೆ ಮಾಡಿದ್ದೀರಾ. ಈಗ ನನಗೆ ಲಡ್ಡು ಸಿಗ್ತಾಳೆ ಅನ್ನೋ ನಂಬಿಕೆ ಬಂದಿದೆ. ಆ ನಂಬಿಕೆ ಮುಳುಗೋಗ್ತಿದ್ದು ನನ್ನ ಪಾಲಿಗೆ ಹುಲ್ಕಡ್ಡಿ. ಲಡ್ಡು ನನಗೇನಾದ್ರೂ ಸಿಕ್ಕಿಲ್ಲ ಅಂದರೆ ನಾನು ನಿಜವಾಗ್ಲೂ ಮುಳುಗೋಗ್ತೀನಿ. ನನ್ನ ಬದುಕೇನಾಯ್ತದೋ ಆ ದೇವ್ರೇ ಬಲ್ಲ. ಅದೆಲ್ಲ ಸರಿ, ಲಡ್ಡು ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಅವಳಿಗೆ ಪ್ರೀತಿ ಬೆಲೆ ಗೊತ್ತು, ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಅವಳದು. ಅಂಥದ್ರಲ್ಲಿ ಅವಳು ನಿಮ್ಮನ್ನು ಬಿಟ್ಟು ಬಂದಿದ್ದಾಳೆ ಅಂದರೆ ನೀವೇ ಏನೋ ತಪ್ಪು ಮಾಡಿರ್ಬೋದು. ಆದರೆ ನೀವು ಆ ತಪ್ಪನ್ನ ತಿದ್ಕೋಬೇಕು.
ಲಡ್ಡು ನಿಮ್ಮನ್ನ ಕ್ಷಮಿಸೋ ಹಾಗೆ ನೀವೇ ನಡ್ಕೋಬೇಕು. ಹಂಗಂತೀರಾ? ಹೌದು, ನಿಮ್ಗೆ ಲಡ್ಡು ಮೇಲಿರೋ ಪ್ರೀತಿ ನಿಜಾನೇ ಆಗಿದ್ರೆ ನೀವು ಅವಳನ್ನ ಪಡ್ಕೋಬಹುದು. ಇನ್ಮೇಲೆ ಪ್ರತಿ ಕ್ಷಣ ನೀವು ಆ ಪ್ರೀತಿನ ತೋರಿಸ್ಬೇಕು, ಅವಳನ್ನ ಕೇರ್ ಮಾಡ್ಬೇಕು. ನಿಮ್ ಮನ್ಸಲ್ಲಿ ನೋವು ನಿಜವಾಗ್ಲೂ ಇದ್ರೆ ಆ ನೋವು ಅವಳಿಗೆ ಫೀಲ್ ಆಗ್ಬೇಕು. ನೀವು ಅವಳಿಗೋಸ್ಕರ ಎಷ್ಟು ಹಾತೊರಿತಿದ್ರ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕು. ಅವಳು ನಿಮ್ ಪ್ರೀತಿನ ಅನುಭವಿಸ್ಬೇಕು, ಫೀಲ್ ಮಾಡ್ಬೇಕು. ಅರ್ಥ ಆಯ್ತಾ? ಓ ಮೇಡಮ್, ನನ್ಗಿಷ್ಟು ಚೆನ್ನಾಗಿ ಪ್ರೀತಿ ಪಟ್ಟ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಈಗೆಲ್ಲ ಅರ್ಥ ಆಗ್ತಿದೆ. ನೀವು ಇಷ್ಟು ಹೇಳಿದ್ರಲ್ಲ ಸಾಕು. ಇನ್ಮೇಲೆ ನೋಡಿ ಈ ಗೋವಿಂದ ಹೆಂಗಿರ್ತಾನೆ ಅಂತ. ಥ್ಯಾಂಕ್ಸ್. ನನ್ನ ಮಗಳನ್ನ ರಾಣಿಯಾಗಿ ಬೆಳೆಸಿದ್ದೀನಿ. ಈ ಮನೆಗೆ ಅವಳು ಸೊಸೆಯಾಗಿ ಬಂದ ಮೇಲೂ ಕೂಡ ರಾಣಿ ತರನೇ ಇರ್ತಾಳೆ. ಏನೇ ಹೇಳ್ತಿದ್ಯಾನು? ಹೌದು ಮಾಮ್, ಮೊದಲು ನಾನು ಕೂಡ ಈ ದೃಷ್ಟಿ, ಜಾತಕ, ಕಣ್ಕ ಇದ್ಯಾವ್ದು ನಂಬ್ತಾ ಇರ್ಲಿಲ್ಲ. ಆದ್ರೆ ಇದೆಲ್ಲ ಸತ್ಯ ಅಂತ ಗೊತ್ತಾಗಿದ್ದು ಲಡ್ಡು ಇಂದ. ಕೆಲವೊಂದು ನಂಬಿಕೆಗಳು ನನ್ನಲ್ಲಿ ಆಗ್ಲೇ ಬೇರೂರಿದೆ ಮಾಮ್. ಅದು ಅಲ್ದೆ ಶೌರ್ಯನ ಆಸೆನ ನನ್ನ ಆಸೆ. ಮತ್ತೆ ದಯವಿಟ್ಟು ಈ ವಿಷಯನ ನೀವ್ ಯಾರು ಕೆದಕ್ಬೇಡಿ. ಮದ್ವೆ ದೇವಸ್ಥಾನದಲ್ಲೇ ನಡೀಲಿ ಪ್ಲೀಸ್ ಮಾಮ್. ಮನೆಯವರೆಲ್ಲ ಇಷ್ಟು ಹೇಳ್ತಿರುವಾಗ ನಾನು ಎಲ್ರನ್ನೂ ಎದುರು ಹಾಕೊಳ್ಳೋದು ತಪ್ಪಾಗತ್ತೆ. ಅದು ಅಲ್ಲದೆ ಮದುವೆ ನಡೆಯೋವರೆಗೂ ಶೌರ್ಯನ ದಾರಿಲೇ ನಾನು ಇರಬೇಕು. ಸದ್ಯಕ್ಕೆ ಒಪ್ಕೊಳ್ಳೋಣ. ಏನಮ್ಮ ಮಾಧುರಿ, ಈಗೇನು ಹೇಳ್ತೀಯ? ನಾನೇನು ಹೇಳಪ್ಪ, ಎಲ್ರೂ ದೇವಸ್ಥಾನದಲ್ಲೇ ಮದುವೆ ಆಗ್ಲಿ ಅಂತ ಇಷ್ಟಪಡ್ತಿರ್ಬೇಕಾದ್ರೆ ನಾನು ನಿಮ್ಮ ಮನ್ಸಿಗೆಲ್ಲ ಯಾಕೆ ಬೇಜಾರು ಮಾಡ್ಲಿ?